ನಮಸ್ಕಾರ. ಇವತ್ತು ನಮ್ಮ ಕಾಲೇಜ್ದಾಗ MBA ಡಿಪಾರ್ಟ್ಮೆಂಟ್ ಅವ್ರದ್ದು ಸ್ಪೋರ್ಟ್ಸ್ ಅದಾವ. ಸೊ ಅದಕ್ಕೆ ನಾವು ರೆಡಿಯಾಗಿ ಹೋಗತ್ತೀವಿ. ಈಗ ಮಾರ್ನಿಂಗ್ ಟೈಮ್ 7:50 ಆಗೈತಿ. ಹೋಗ್ಬೇಕೀಗ 8 ಗಂಟೆ ಅಂತೀರ ಅಂತಂದಾರ ಅವರು. ನಾವೇನು ಟಿಫಿನೇ ಮಾಡಿಲ್ಲ, ಇಲ್ಲೇ ರೆಡಿ ಆಗತ್ತೀವಿ. ಸೊ ದಿಸ್ ಮೈ ಔಟ್ಫಿಟ್. ನಮ್ಮ ಟೀಮ್ ದುರ್ಯೋಧನ ವಾರಿಯರ್ಸ್. ಹೋದ್ಮೇಲೆ ಸಿಗ್ತೀವಿ ನಾವು, ಮತ್ತೆ ಏನೇನು ಆಡ್ತೀವಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ ಇವತ್ತು ನಾವು ನಿಮ್ಗೆ. ಸ್ಟೇ ಟ್ಯೂನ್ ಅಲ್ಲಿವರೆಗೂ. ನಾವೀಗ ಹೊಂಟಿವಿ ಗ್ರೌಂಡಿಗೆ. ಬಾನು ಜಲ್ದಿ. ಕಾಲೇಜ್ಗೆ ಹೋಗಿ ಟಿಫಿನ್ ಮಾಡಿಕೊಂಡು ಆಮೇಲೆ ಗ್ರೌಂಡಿಗೆ ಹೋಗ್ತೀವಿ. ಆ್ಯಂಡ್ ದಿಸ್ ಈಸ್ ಔಟ್ಫಿಟ್. ಯಾರ್ ಇಸ್ ಅನು ಔಟ್ಫಿಟ್ ಇದು. ಸೊ ಮಾರ್ನಿಂಗ್ ಫುಲ್ ಚಳಿ ಐತಿ. ಹೋಗ್ಬೇಕು ಈಗ 8 ಗಂಟೆ ಅಂತ ಅವ್ರು ಹೇಳಿದ್ರು. ನಾವು 8 ಗಂಟೆಗೆ ಟಿಫಿನ್ ಮಾಡ್ಕೊಂತೀವಿ. ನಾವು ಗ್ರೌಂಡಿಗೆ ಹೋಗೋಷ್ಟಿಗೆ ಎಷ್ಟೊತ್ತು ಮಾಡ್ತೀವಿ ನಾವು. ಈಗ ನಮ್ಮ ಕಾಲೇಜಿಗೆ ಟಿಫಿನ್ ಮಾಡೋಕೆ ಹೋಗಿದ್ವಿ. ಏನಾಯ್ತಂದ್ರೆ ಲೇಟ್ ಆಯ್ತು ಅಂತೇಳಿ ಟಿಫಿನ್ ಕ್ಲೋಸ್ ಮಾಡಿ ಸರ್ ಬೈದು ವಾಪಸ್ ಕಳ್ಸಕ್ಕೆ ನಮಗೆ. ನೋಡ್ರಿ ವಾಪಸ್ ಇಲ್ಲ ಸ್ವಾಮಿ. ಈಗ ಗ್ರೌಂಡಿಗೆ ತಂದಿರ್ತೀನಿ ಅಂತೇಳಿ ಟಿಫಿನ್ ಅಲ್ಲಿ ಹೋಗಿ ಮಾಡ್ಬೇಕು. ಅದಕ್ಕೆ ನಾವು ಗ್ರೌಂಡಿಗೆ ಹೊಂಟೀವಿ ನಾವು. ಸರ್ ಹಚ್ಚಿ ಬೈದ್ರು ಮಸ್ತ್ನಾಗ ನಮಗೆ. ಚಳಿ ಆಗ್ಯದಂತ ಗ್ರೌಂಡಿಗೆ ಹೋಗ್ಬಿಟ್ಟು ಮತ್ತೆ ನಾವಿಲ್ಲಿ ಕಾಸೊಳಗೆ ಬಂದಿವಿ. ಮತ್ತೆ ಸಿಗ್ತೀವಿ ನಾವು ಆಮೇಲೆ. ಈಗ ನಾವು ಗ್ರೌಂಡಿಗೆ ಹೊಂಟೀವಿ. ನೋಡ್ರಿ ಸುಶ್ರೀ ಪಲ್ಲವಿ ಅವ್ರು ಬರತ್ತಾರ. ಸ್ಪೋರ್ಟ್ಸ್ ಕ್ಯಾನ್ಸಲ್, ಎಲ್ಲರೂ ಹೋಗಿ ನೋಡ್ರಿ ಸರ್ ಲೇಟಾಗಿ ಬಂದೈತ, ಸ್ಪೋರ್ಟ್ಸ್ ಕ್ಯಾನ್ಸಲ್ ಅಂತ ಹೇಳತ್ತಾರ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನು ಮಾಡ್ತಾರೋ ಗೊತ್ತಿಲ್ಲ. ನಿಂತಾರೆ ಕರ್ಕೋತ. ಸೊ ಈಗ ನೋಡ್ರಿ ನಾವು ಮತ್ತೆ ಎಲ್ಲರೂ ಕಾಲೇಜಿಗೆ ವಾಪಸ್ ಹೊಂಟೀವಿ. ಇಲ್ಲಿ ಬಂದೀವಿ. ಇಲ್ಲಿ ಬಂದು ಮತ್ತೆ ಸರ್ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್, 5 ಮಿನಿಟ್ಸ್ದಾಗ ನೀವು ಕಾಲೇಜ್ದಾಗ ಇರ್ಬೇಕಂದಾರ. ಮತ್ತು ಗ್ರೌಂಡ್ಲಿಂದ ಮತ್ತೆ ಕಾಲೇಜಿಗೆ ವಾಪಸ್ ಹೊಂಟೀವಿ. ನಮ್ಮ ಹಣವರ್ನೇ ಚಲೋ. ಇಲ್ಲಿ ಕಾಲೇಜ್ಗೆ ಹೋದ್ರೆ ನಾಷ್ಟ ಕೊಟ್ಟಿಲ್ಲ, ಗ್ರೌಂಡಿಗೆ ಬಂದ್ರೆ ಆಡಕ್ಕೆ ಬಿಟ್ಟಿಲ್ಲ. ಎರಡು ಸಲ ಆಗ್ತೀವಿ ಮತ್ತೆ ಕಾಲೇಜಿಗೆ ಓಡಿಸಾತ್ತಾರ. ನೋಡ್ರಿ ಪಾಪ ಎಲ್ಲಸು ಹೊಂಟಾವ ವಾಪಸ್. ಈಗ ನಾವಿಲ್ಲಿ ಹೊಂಟೀವಿ. ಏನು ದುಃಖ ಎದಕ್ಕೆ ಆಗತ್ತೈತೆ ಅಂದ್ರೆ ಅವ್ರು ನಮಗೆ ನಾಷ್ಟ ಕೊಟ್ಟಿಲ್ಲ, ಆ ಕಡೆಯಿಂದ ಈ ಕಡೆ ತಿರ್ಗಾಡ್ಸತ್ತಾರಂತ ಭಾಳ ದುಃಖ ಆಗ್ಯದ ನಮ್ಗೆ. ಇಲ್ಲೇ ಹೆಂಗೆ ಮಾಡೋದು ನೋಡ್ರಿ, ಇಷ್ಟು ಕಷ್ಟ ಆಯ್ತು. 2 ರೌಂಡ್ ಇಲ್ಲೇ ಆಯ್ತು ವಾಕಿಂಗ್. ಮತ್ತು ನಾನು ನಾಳೆ ರನ್ನಿಂಗ್ ಹೆಂಗೆ ಓಡ್ಲಿ? ಅಡ್ದಾರಿಗೆ ಹೋಗಾರ ನಾವು, ಸೀದಾ ದಾರಿಗೆ ಹೋಗಲ್ಲ. ನೋಡಮ್ರಿ ಇನ್ನು ಕಾಲೇಜ್ಗೆ ಹೋದ್ಮ್ಯಾಗ ಅವ್ರು ಏನು ಮಾಡ್ತಾರೆ, ಏನು ಪನಿಷ್ಮೆಂಟ್ ಕೊಡ್ತಾರೆ ನಮ್ಗೆ ಅದು ಗೊತ್ತಿಲ್ಲ. ಅಲ್ಲೋಗಿ ಏನು ಪನಿಷ್ಮೆಂಟ್ ಕೊಡ್ತಾರೆ ಅದು ತೊಗೋಬೇಕೀಗ. ಮತ್ತು ಆಮೇಲೆ ಸಿಗ್ತೀವಿ ರೀ. ಬಾಯ್. ಸ್ಟೇ ಟ್ಯೂನ್ ಅಲ್ಲಿ ತನ. ಈಗ ಕಾಲೇಜಿಗೆ ಬಂದಿ ಫ್ರೆಂಡ್ಸ್. ಇವರು ಟೆಸ್ಟ್ ಅಂತ ಹೇಳತ್ತಾರ, ಸ್ಪೋರ್ಟ್ಸ್ ಕ್ಯಾನ್ಸಲ್ ಆಯ್ತು ಪಾಪ. ಎಲ್ಲರೂ ಅವರು ಕ್ಲಾಸಿಗೆ ಹೊಂಟ್ರ. ನೋಡ್ರಿ ಇಲ್ಲಿ ಇಲ್ಲಿ ಬಂದು ನಿಂತೀನಿ. ಟೆಸ್ಟ್ ಅಂತ ಹೇಳತ್ತಾರ ಅವರು. ಇಲ್ಲ ನೋಡ್ರಿ ಟೆಸ್ಟ್ ಬರೀಬೇಕು ಸದ್ದು ನಾವು. ಸ್ಪೋರ್ಟ್ಸ್ ಕ್ಯಾನ್ಸಲ್ ನೋಡ್ರಿ ಪಾಪ. ಎಲ್ಲರೂ ಅವ್ರ ಕ್ಲಾಸಿಗೆ ಹೋಗತ್ತಾರ. ಈಗ ಎಲ್ಲರೂ ಸ್ಪೋರ್ಟ್ಸ್ ಚಿಂತೆ ಆದ್ರೆ ಈಕಿಗೆ ನಾನು ವಿಡಿಯೋದಾಗ ಬರ್ತೀನಿ ಅಂತ. ಏನು ಮಾಡೋದು, ಇಷ್ಟು ಕಷ್ಟ ಆಗೈತಿ ಸರ್. ಇಲ್ಲಿ ಸಮ್ಮರ್ ಸ್ಪೋರ್ಟ್ಸ್ ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ ಹೊರಗೆ ಹಾಕಿದ್ದಾರೆ. 160 ಮೆಂಬರ್ಸಿಗೆ 2:30 ಬರೋಟನ ನೋ ಸಮ್ಮರ್ ಸ್ಪೋರ್ಟ್ಸ್ ಅಂತ ಹೇಳ್ಯಾರ ಅವರು. ಸೊ ಪಾಪ ಇವರೆಲ್ಲರೂ ಇಲ್ಲಿ ವೇಟ್ ಮಾಡತ್ತಾರ. ಸೊ ನಾವೆಲ್ಲ ಇಟ್ಕೊಂತೀವಿ. ಅವರಲ್ಲಿ ಸರಿಗೆ ಒಪ್ಸ್ಬೇಕತ್ತ ಅಲ್ಲಿ ನಿಂತಾರ. ಈಗ ನಾವು ಮತ್ತೆ ಗ್ರೌಂಡಿಗೆ ಬಂದೀವಿ. ಸರ್ ಎಕ್ಸ್ಕ್ಯೂಸ್ ಮಾಡಿ ನಮ್ಗೆ ಪನಿಷ್ಮೆಂಟ್ ಬಸ್ಲಾಗ ನಿಂದಿರಿಸಿ ಆಮ್ಯಾಗ ಎಕ್ಸ್ಕ್ಯೂಸ್ ಕೊಟ್ಟು ಮತ್ತೆ ಗ್ರೌಂಡಿಗೆ ಕಳ್ಸಾರ. ಸೊ ಎಲ್ಲರೂ ಈಗ ಗ್ರೌಂಡಿಗೆ ಬಂದೀವಿ. ಸರ್ ಈಗ ಓಪನಿಂಗ್ ಮಾಡಿ ಬಂದರು. ಸರ್ ಹೋದ್ರು. ಸರಿ ಬಾಯ್ ಬಾಯ್ ಹೇಳಿದ್ವಿ. ಸೊ ಈಗ ನಮ್ದು ರಿಯಲ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಕ್ರಿಕೆಟ್ ಟೀಮ್ ನಡೆದೈತಿ. ಸೊ ಎಲ್ಲರೂ ಇಲ್ಲಿ ಕೂತಾರ ಬಂದು. ಫೈನಲಿ ಸ್ಟಾರ್ಟ್ ಆಯ್ತು.
ಇವ್ರು ನೋಡಿ ನಮ್ಮ ಟೀಮ್ದವ್ರೇನು ಈಗ ಬರತ್ತಾರ. ಟೈಮ್ ಟೇಬಲಲ್ಲಿ ಮೊದಲು ಎಷ್ಟೊತ್ತನ ಬಯಸ್ಕೊಂಡಿರ್ತಾರೆ ಈಗ. ಇಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ನಡೆದೈತಿ. ಟೈಮ್ 11 ಆಗೈತಿ. ನಾವೀಗ ನಾಷ್ಟ ಮಾಡತ್ತೀವಿ ನೋಡ್ರಿ. ಈಗ ಸರ್ ನಮ್ಮ ಕ್ಯಾಂಟೀನಿಂದ ನಾಷ್ಟ. ಈಗ ನಾಷ್ಟ ಮಾಡತ್ತೀವಿ ನಾವು. ಸೊ ಇವ್ರು ಇಲ್ಲಿ ಕೂತ್ ಮಾಡತ್ತಾರ. ಕ್ರಿಕೆಟ್ ನಡೆದೈತಿ. ಕ್ರಿಕೆಟ್ ನೋಡ್ಕೋತ ನಾವು ನಾಷ್ಟ ಮಾಡತ್ತೀವಿ 11 ಗಂಟೆಗೆ. ಇಲ್ಲಿ ಥ್ರೋಬಾಲ್ ಆಡತ್ತಾರ ಈಗ. ಇಲ್ಲಿ ನೋಡ್ರಿ ನಮ್ಮ ಅನು ನಿಂತ. ಅನು ಹಾಯ್. ನೆಕ್ಸ್ಟ್ ಮ್ಯಾಚ್ ನಮ್ದೇ ಐತಿ. ದುರ್ಯೋಧನ ವರ್ಸಸ್ ಏಕಲವ್ಯ. ಈಗ ನಮ್ದು ಥ್ರೋಬಾಲ್ ಆಡೋ ಟೀಮ್ ಹೋಗ್ತಾ ಇದೀವಿ ಗೈಸ್. ಆಲ್ ದ ಬೆಸ್ಟ್ ಗೈಸ್. ದುರ್ಯೋಧನ ಟೀಮ್ಸ್ ಆಲ್ ದ ಬೆಸ್ಟ್. ಸೊ ಇವ್ರ ಪಾಯಿಂಟ್ ಕಡಿಮೆ ಐತೆ. ಇವ್ರ ಸ್ಟ್ರಾಟಜಿ ಹೇಳತ್ತಾರೆ. ಇವ್ರು ಇಲ್ಲಿ ಸ್ಟ್ರಾಟಜಿ ಮಾಡ್ತಾವ್ರಿ. ನಾವಿಲ್ಲಿ ಕೂತು ಸ್ಟ್ರಾಟಜಿ ಮಾಡ್ತಾರೆ. ಇವ್ರು ಇಬ್ಬರಲ್ಲಿ ಯಾರು ಗೆಲ್ತಾರೆ ಫ್ರೆಂಡ್ಸ್ ಅವ್ರ ಜೊತೆ ನಾವು ಫೈನಲ್ ಆಡ್ತೀವಿ. ನಾವು 2 ಮ್ಯಾಚ್ ವಿನ್ ಆಗಿವಿ ಈಗ ಆಲ್ರೆಡಿ. ನಮ್ಗೆ ಮಜಾ ಜ್ಯೂಸ್ ಕೊಟ್ಟಾರ ಊಟ ಆದ್ಮೇಲೆ. ಊಟದ ಜೊತೆ ಇನ್ನು ಸ್ವಲ್ಪ ಕೋಲ್ಡ್ ಇರ್ಬೇಕಿತ್ತು, ಮಜಾ ಇರ್ತಿತ್ತು. ಸೊ ನೋಡ್ರಿ ಕೃಷ್ಣಣ್ಣ ಈಗ ಊಟ ಮಾಡತ್ತಾನ. ನಾವು ಎಲ್ರಿಗೂ ಲಂಚಿಗೆ ಬಿಟ್ಟಾರ. ಈಗ ಬ್ರೇಕ್ ಕೊಟ್ರ. ಯಾಕೆ ಮಾಡ್ತಿ? ಯಾವ್ದು ಗೆಲ್ತಿ? ಎಲ್ಲ ನೆಕ್ಸ್ಟ್ ನಮ್ದು ನಿಮ್ದು ಕ್ರಿಕೆಟ್ ಐತಿ. ಚಂದ ಆಡಮ್ ನಾವು. ನಿಂಗೂ ಆಲ್ ದ ಬೆಸ್ಟ್. ನಮ್ಮ ಗ್ರೂಪ್ದವರೆಲ್ಲ ಗ್ರೂಪ್ ಫೋಟೋ ತಗೊಳಕ್ ಬಂದಿವಿ. ಇಲ್ಲಿ ಟೀಮ್ ದುರ್ಯೋಧನ. ನಮ್ಮ ಟೀಮ್ ಕ್ಯಾಪ್ಟನ್ ಇವರೇ ದುರ್ಯೋಧನ ವಾರಿಯರ್ಸ್. ಇಲ್ಲ ಡೇ 2 ಲಾಗ್ ಇದು ನೋಡಿ ಫ್ರೆಂಡ್ಸ್. ಇಲ್ಲಿ ನಮ್ಮನ್ನು ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಬಿಫೋರ್ 5 minutes ಆಫ್ ದಿ ಮ್ಯಾಚ್. ವೆಲ್ ಡನ್ ಅನ್ನು. ನಮ್ಮ ಅಂಪೈರು ಇಲ್ಲಿ ಅನ್ನುಗ ಬೌಲಿಂಗ್ ಕಲ್ಸಾತಾರೆ ಇವರು. ನಾನು ಆರಾಮ್ ಕುಂತು ನೋಡತ್ತೀನಿ. ಆಡಿಯನ್ ಗರ್ಲ್ಸ್ ಕ್ರಿಕೆಟ್ ನಡೆದಿದೆ ಈಗ. ನೋ ಬಾಲ್, ವೈಡ್ ಬಾಲ್. ಉಳ್ದಾರೆಲ್ಲಾರು ಬರೀ ಖಾಲಿ ಹೇಳಿದ. ಹೌದಾ ಗರ್ಲ್ಸ್ ಕ್ರಿಕೆಟ್ ಫೈನಲ್ ಮ್ಯಾಚ್. ಅಣ್ಣ ಸ್ವಲ್ಪ ಸೈಡ್ ಕರಿ ಅಣ್ಣ ಕಾಣತ್ತೆ. ಅಣ್ಣ ಪ್ರೇಕ್ಷಕರಲ್ಲಿ ವಿನಂತಿ. ಫೈನಲ್ ಮ್ಯಾಚ್ ಮುಗಿತು. ಇವ್ರು ಫೈನಲ್ಸ್ ವಿನ್ ಆದ್ರು ಗೈಸ್. ನೋಡ್ರಿ ಕ್ರಿಕೆಟ್ ವಿನ್ ಆದ್ರ ನೋಡಿ. ವೆಲ್ ಪ್ಲೇಡ್ ಗೈಸ್. ಸೂಪರ್ ಸೂಪರ್. ಚಲೋ ಆಡಿದ್ರಿ ಎಲ್ಲರೂ. ಫೈನಲಿ ಇವತ್ತಿಂದು ಡೇ 1 ಸಮ್ಮರ್ ಸ್ಪೋರ್ಟ್ಸ್ ಮುಗೀತು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಎಲ್ಲ ಗೇಮ್ಸ್ ಟೀಮ್ ಗೇಮ್ಸ್ ಮುಗೀತು. ವಾಲಿಬಾಲ್ ಬ್ಯಾಡ್ಮಿಂಟನ್ ಅಷ್ಟೇ ಇರೋದು ನಾಳೆ. ಸೊ ಎಲ್ಲ ಮುಗಿಸಿ ಆರಾಮ್ ಕುಂತೀವಿ. ಈಗ ಹೋಗಬೇಕು ಹಾಸ್ಟೆಲಿಗೆ. ಹೋಗಿ ರೆಸ್ಟ್ ಮಾಡಿ ಮತ್ತೆ ಮುಂಜಾನೆ 7ಕ್ಕೆ ಎದ್ದು ಬರ್ಬೇಕು. ಅಥ್ಲೆಟಿಕ್ಸ್ ಅದಾವೆ ನಾಳೆ ಸಂಡೇ. ನಾಳೆನೂ ಗೇಮ್ಸ್ ಅದಾವೆ. ನಾಳೆ ಒಂದಿನ ಮುಗಿತು ಸಮ್ಮರ್ ಸ್ಪೋರ್ಟ್ಸ್. ಮನೆಗೆ ಹೋಗ್ತಾರೆ ಈಗ. ಎಲ್ಲರೂ ಹೋಗ್ಬಿಟ್ರು ಟೀಮ್ದವ್ರು ಯಾರೂ ಇಲ್ಲ. ಸ್ವಲ್ಪ ಜನ ಉಳಿದೇವು ಅಷ್ಟೇ ನಾವು. ಮತ್ತೆ ಈಗ ಚಹಾ ಕುಡಿಯಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ನಮ್ಮ ಅಣ್ಣ ಎಲ್ಲರಿಗೂ ಚಹಾ ತಂದು ಕೊಡತ್ತಾನ. ಇಷ್ಟು ಜನ ಬಂದೀವಿ ನಾವು. ಚಹಾ ಕಾಫಿ ಬೋರ್ಮಿಟಾ ಎಲ್ಲ ಕುಡಿಯಾಕ. ಸೊ ಗೇಮ್ಸ್ ಎಲ್ಲ ಮುಗಿದು ಅಂತೇಳಿ ಹೋಗಿ ರೆಸ್ಟ್ ಮಾಡೋದು. ಇದ್ದಕ್ಕ ಚಹಾ ಕೊಡ್ಲಿಲ್ಲ ಅಂದ್ರೆ ಹೆಂಗಪ್ಪ ಅಣ್ಣ.
ನಾವು ಬೋರ್ಮಿಟ. ಇದು ಬೋರ್ಮಿಟ ಚಾ? ಹಾಂ ಬೋರ್ಮಿಟ ಐತಿ. ನಾವು ಬೋರ್ಮಿಟ ಅಚ್ಚಾ ಚಾ ಕುಡಿಯತ್ತೀನಿ. ಮಸ್ತಾಗೈತಿ ಶುಂಠಿ. तू समझा? हाँ नहीं तू समझा नहीं. ಓಂಕಾರ ನೋಡದಲ್ಪ ಅದು ಗಿರಿ ಎಲ್ಲಿ ಕುಂತಿದ್ದೀನಿ ನೋಡಿ ಫ್ರೆಂಡ್ಸ್, ಇಷ್ಟು ನೈಟ್ ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ಹೊಂಟಿವಿ. ಏನ್ ನೈಟ್ ಆಗಿಲ್ಲ, ಆಗಿದ್ದ ಈಗ 7 ಮುಟ್ಟಾತಿಲ್ಲ ನಾವು. ಕತ್ಲಾಗೈತೆ ಅಷ್ಟ. ಚಾ ಕುಡೋದು ಇಲ್ಲ ಕತ್ಲಾಗೈತಿ, ಟೈಮ್ ಆಗಿಲ್ಲ. 6:40 ಆಗೈತಿ. ಸಮझ रहे हो आप ಈಗ ನಾವು ಚಾ ಎಲ್ಲ ಕುಡ್ದು ಮುಗಿಸಿ ಹಾಸ್ಟೆಲ್ ಹೋಗತ್ತೀವಿ. ಆಂಟಿ ನೋಡಿಲ್ಲಿ ನಾನು, ಸುಶಿ, ಪಲ್ಲವಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಗುಡ್ ಈವ್ನಿಂಗ್. ಇವ ಬ್ಯಾಡ್ಮಿಂಟನ್ ಮನೇಲಿಂದ ತಂದಾನಂತ್ರಿ, ಅದಕ್ಕೆ ಯಾರಿಗೆ ಕೊಟ್ಟೆ ಅಲ್ಲ, ಒಬ್ಬನೇ ಆಡ್ಕೋತ ನಿಂತಾನ. ಗಂಟೆ ಬೇರೆ ಬಾರ್ಕೋತ ಹೊಂಟಾನ. ಬಾಯ್ ಬಾಯ್. ಈಗ ಹಾಸ್ಟ್ಲಿಗೆ ಹೋಗಿ ಊಟ ಮಾಡಿ ಮಕ್ಕೋತೀವಿ ನಾವು. ಮತ್ತೆ ಡೇ 2ಗೆ ಸಿಗ್ತೀವಿ. ಡೇ 2 ಲಾಗ್. ಬಾಯ್ ಬಾಯ್. ಸ್ಟೇ ಟ್ಯೂನ್ ಅಪ್ ಟು ಟುಮಾರೋ ಮಾರ್ನಿಂಗ್ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.